ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷ ವಿರೋಧಿಯಾಗಿ ನಡೆದುಕೊಂಡಂತ ನಜೀರ್ ಅಹಮದ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತ ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ನಜೀರ್ ಅಹಮದ್. ನಿನ್ನೆ ರಾತ್ರಿ ಸಿಎಂ ಜೊತೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಚರ್ಚೆ ಮಾಡಿದ್ದಾರೆ. ರಾಜೀನಾಮೆ ನೀಡದೇ ಇದ್ರೆ ವಜಾ ಮಾಡುವ ಎಚ್ಚರಿಕೆಯನ್ನು ಹೈಕಮಾಂಡ್ ಕೊಟ್ಟಿತ್ತು. ಹೀಗಾಗಿ ರಾಜೀನಾಮೆ ನೀಡಿದ್ದಾರೆ ಎನ್ನುತ್ತಿರುವ ಮೂಲಗಳು. ನಜೀರ್ ರಾಜೀನಾಮೆ ಬಗ್ಗೆ ಇನ್ನೂ ಕೂಡ ಮುಖ್ಯಮಂತ್ರಿ ಕಚೇರಿ ಖಚಿತಪಡಿಸಿಲ್ಲ. ಮುಖ್ಯಮಂತ್ರಿಗಳ ಕಚೇರಿ ಇನ್ನೂ ಕೂಡ ನಜೀರ್ ಅಹಮದ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದನ್ನು ಖಚಿತಪಡಿಸಿಲ್ಲ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಜೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸಿಎಂ ಭೇಟಿಯಾಗಿದ್ದಾರೆ. ಸಿಎಂ ಭೇಟಿಯಾಗಿ ಅವ್ರ ಜೊತೆಲಿ ಮಾತಾಡಿದ್ದಾರೆ. ನಜೀರ್ ಅಹಮದ್ ಅವರು ರಾಜೀನಾಮೆ ಕೊಡಬಾರ್ದು ಅನ್ನೋದು ಅವರ ಬೆಂಬಲಿಗರ ಆಗ್ರಹ ಆಗಿದೆ. ಹೈಕಮಾಂಡ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ಪಕ್ಷ ತೀರ್ಮಾನ ಮಾಡಿದೆ. ಇದರ ನಡುವೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಇದು ಅನ್ಯಾಯ ಆಗ್ತಾ ಇದೆ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ. 45 ವರ್ಷ ಆ ಪಾರ್ಟಿನ ಕಟ್ಟಿ ಬೆಳೆಸಿ ಪಾರ್ಟಿಗೋಸ್ಕರ ಇಡೀ ಜೀವನನೇ ಅವರು ತ್ಯಾಗ ಮಾಡಿದ್ದಾರೆ. ಅಂಥ ಒಂದು ಸಮಯದಲ್ಲಿ ಅಂಥ ಒಬ್ಬರಿಗೆ ಪಾರ್ಟಿ ಈ ಥರ ನಡ್ಕೊಳ್ಳೋದು ಸರಿ ಇಲ್ಲ ಅನಿಸ್ತದೆ. ಯಾಕಂದರೆ ಯಾರು ರಿಸೈನ್ ಮಾಡಬೇಕು, ಯಾರು ತಪ್ಪು ತೀರ್ಮಾನಗಳು ಮಾಡಿ ಇಡೀ ಸಮುದಾಯವನ್ನು ಸೈಡ್ಗಿಟ್ಟು ಬರೀ ಒಂದು ಕುಟುಂಬನ ಹೋಲ್ಸೋದಕ್ಕೆ ಏನು ಡಿಸಿಷನ್ ತೊಗೊಂಡು ಅವ್ರಿಗೆ ಸೀಟ್ ಕೊಟ್ಟರು, ಸೀಟ್ ಕೊಡೋಕ್ಕೆ ಮೊದಲೇ ಅವ್ರು ಹೋಗಿ ನಾಮಿನೇಷನ್ ಹಾಕ್ತಾರೆ. ಅವ್ರ ಮೇಲೆ ಶಿಸ್ತು ಕ್ರಮ ಇಲ್ವಾ? ಪಾರ್ಟಿಗೆ ಕೇರೆ ಮಾಡಲ್ಲ, ಹೋಗ್ಬಿಟ್ಟು ಇಂಡಿಪೆಂಡೆಂಟಾಗಿ ನಾಮಿನೇಷನ್ ಹಾಕ್ತಾರೆ. ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇಡೀ ಸಮುದಾಯವನ್ನು ಸೈಡ್ಗಿಟ್ಟು ಯಾರು ಅವ್ರನ್ನ ಸೀಟ್ ಅನೌನ್ಸ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾರು ಜವಾಬ್ದಾರಿ ಇದ್ದಾರೆ, ಯಾರು ಇನ್ಚಾರ್ಜ್ ಇದ್ದಾರೆ ಇದು ಕರ್ನಾಟಕದಲ್ಲಿ, ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ. ಅವ್ರು ರಿಸೈನ್ ಮಾಡಲಿ. ಇವ್ರು ಯಾಕೆ ರಿಸೈನ್ ಮಾಡಬೇಕು? ಇವ್ರಿಗೆ ಬಾಗಲಕೋಟೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಹೋಗಿ ಅವ್ರು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ ನಜೀರ್ ಅಹಮದ್. ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲೇ ಹೋಗಿ ಕೆಲಸ ಮಾಡಿದ್ದಾರೆ. ಅಂದರೆ ನಮ್ಮ ಮಾನ್ಯ ಜಮೀರ್ ಅಹಮದ್ ಸಾಹೇಬ್. ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷ ವಿರೋಧಿಯಾಗಿ ನಡೆದುಕೊಂಡಂತ ನಜೀರ್ ಅಹಮದ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ನಜೀರ್ ಅಹಮದ್. ನಿನ್ನೆ ರಾತ್ರಿ ಸಿಎಂ ಜೊತೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಚರ್ಚೆ ಮಾಡಿದ್ದಾರೆ. ರಾಜೀನಾಮೆ ನೀಡದೇ ಇದ್ರೆ ವಜಾ ಮಾಡುವ ಎಚ್ಚರಿಕೆಯನ್ನು ಹೈಕಮಾಂಡ್ ಕೊಟ್ಟಿತ್ತು. ಹೀಗಾಗಿ ರಾಜೀನಾಮೆ ನೀಡಿದ್ದಾರೆ ಎನ್ನುತ್ತಿರುವ ಮೂಲಗಳು. ನಜೀರ್ ರಾಜೀನಾಮೆ ಬಗ್ಗೆ ಇನ್ನೂ ಕೂಡ ಮುಖ್ಯಮಂತ್ರಿ ಕಚೇರಿ ಖಚಿತಪಡಿಸಿಲ್ಲ. ಮುಖ್ಯಮಂತ್ರಿಗಳ ಕಚೇರಿ ಇನ್ನೂ ಕೂಡ ನಜೀರ್ ಅಹಮದ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದನ್ನು ಖಚಿತಪಡಿಸಿಲ್ಲ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಜೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸಿಎಂ ಭೇಟಿಯಾಗಿದ್ದಾರೆ. ಸಿಎಂ ಭೇಟಿಯಾಗಿ ಅವ್ರ ಜೊತೆಲಿ ಮಾತಾಡಿದ್ದಾರೆ. ನಜೀರ್ ಅಹಮದ್ ಅವರು ರಾಜೀನಾಮೆ ಕೊಡಬಾರ್ದು ಅನ್ನೋದು ಅವರ ಬೆಂಬಲಿಗರ ಆಗ್ರಹ ಆಗಿದೆ. ಹೈಕಮಾಂಡ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ಪಕ್ಷ ತೀರ್ಮಾನ ಮಾಡಿದೆ. ಇದರ ನಡುವೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಇದು ಅನ್ಯಾಯ ಆಗ್ತಾ ಇದೆ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ. 45 ವರ್ಷ ಆ ಪಾರ್ಟಿನ ಕಟ್ಟಿ ಬೆಳೆಸಿ ಪಾರ್ಟಿಗೋಸ್ಕರ ಇಡೀ ಜೀವನನೇ ಅವರು ತ್ಯಾಗ ಮಾಡಿದ್ದಾರೆ. ಅಂಥ ಒಂದು ಸಮಯದಲ್ಲಿ ಅಂಥ ಒಬ್ಬರಿಗೆ ಪಾರ್ಟಿ ಈ ಥರ ನಡ್ಕೊಳ್ಳೋದು ಸರಿ ಇಲ್ಲ ಅನಿಸ್ತದೆ. ಯಾಕಂದರೆ ಯಾರು ರಿಸೈನ್ ಮಾಡಬೇಕು, ಯಾರು ತಪ್ಪು ತೀರ್ಮಾನಗಳು ಮಾಡಿ ಇಡೀ ಸಮುದಾಯವನ್ನು ಸೈಡ್ಗಿಟ್ಟು ಬರೀ ಒಂದು ಕುಟುಂಬನ ಹೋಲ್ಸೋದಕ್ಕೆ ಏನು ಡಿಸಿಷನ್ ತೊಗೊಂಡು ಅವ್ರಿಗೆ ಸೀಟ್ ಕೊಟ್ಟರು, ಸೀಟ್ ಕೊಡೋಕ್ಕೆ ಮೊದಲೇ ಅವ್ರು ಹೋಗಿ ನಾಮಿನೇಷನ್ ಹಾಕ್ತಾರೆ. ಅವ್ರ ಮೇಲೆ ಶಿಸ್ತು ಕ್ರಮ ಇಲ್ವಾ? ಪಾರ್ಟಿಗೆ ಕೇರೆ ಮಾಡಲ್ಲ, ಹೋಗ್ಬಿಟ್ಟು ಇಂಡಿಪೆಂಡೆಂಟಾಗಿ ನಾಮಿನೇಷನ್ ಹಾಕ್ತಾರೆ. ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇಡೀ ಸಮುದಾಯವನ್ನು ಸೈಡ್ಗಿಟ್ಟು ಯಾರು ಅವ್ರನ್ನ ಸೀಟ್ ಅನೌನ್ಸ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾರು ಜವಾಬ್ದಾರಿ ಇದ್ದಾರೆ, ಯಾರು ಇನ್ಚಾರ್ಜ್ ಇದ್ದಾರೆ ಇದು ಕರ್ನಾಟಕದಲ್ಲಿ, ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ. ಅವ್ರು ರಿಸೈನ್ ಮಾಡಲಿ. ಇವ್ರು ಯಾಕೆ ರಿಸೈನ್ ಮಾಡಬೇಕು? ಇವ್ರಿಗೆ ಬಾಗಲಕೋಟೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಹೋಗಿ ಅವ್ರು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ ನಜೀರ್ ಅಹಮದ್. ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲೇ ಹೋಗಿ ಕೆಲಸ ಮಾಡಿದ್ದಾರೆ. ಅಂದರೆ ನಮ್ಮ ಮಾನ್ಯ ಜಮೀರ್ ಅಹಮದ್ ಸಾಹೇಬ್. ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷ ವಿರೋಧಿಯಾಗಿ ನಡೆದುಕೊಂಡಂತ ನಜೀರ್ ಅಹಮದ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ನಜೀರ್ ಅಹಮದ್. ನಿನ್ನೆ ರಾತ್ರಿ ಸಿಎಂ ಜೊತೆಯಲ್ಲಿ
ಸಿಎಂ ರಾಜಕೀಯ ಕಾರ್ಯದರ್ಶಿ ಚರ್ಚೆ ಮಾಡಿದ್ದಾರೆ. ರಾಜೀನಾಮೆ ನೀಡದೇ ಇದ್ರೆ ವಜಾ ಮಾಡುವ ಎಚ್ಚರಿಕೆಯನ್ನು ಹೈಕಮಾಂಡ್ ಕೊಟ್ಟಿತ್ತು. ಹೀಗಾಗಿ ರಾಜೀನಾಮೆ ನೀಡಿದ್ದಾರೆ ಎನ್ನುತ್ತಿರುವ ಮೂಲಗಳು. ನಜೀರ್ ರಾಜೀನಾಮೆ ಬಗ್ಗೆ ಇನ್ನೂ ಕೂಡ ಮುಖ್ಯಮಂತ್ರಿ ಕಚೇರಿ ಖಚಿತಪಡಿಸಿಲ್ಲ. ಮುಖ್ಯಮಂತ್ರಿಗಳ ಕಚೇರಿ ಇನ್ನೂ ಕೂಡ ನಜೀರ್ ಅಹಮದ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದನ್ನು ಖಚಿತಪಡಿಸಿಲ್ಲ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಜೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸಿಎಂ ಭೇಟಿಯಾಗಿದ್ದಾರೆ. ಸಿಎಂ ಭೇಟಿಯಾಗಿ ಅವ್ರ ಜೊತೆಲಿ ಮಾತಾಡಿದ್ದಾರೆ. ನಜೀರ್ ಅಹಮದ್ ಅವರು ರಾಜೀನಾಮೆ ಕೊಡಬಾರ್ದು ಅನ್ನೋದು ಅವರ ಬೆಂಬಲಿಗರ ಆಗ್ರಹ ಆಗಿದೆ. ಹೈಕಮಾಂಡ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ಪಕ್ಷ ತೀರ್ಮಾನ ಮಾಡಿದೆ. ಇದರ ನಡುವೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಇದು ಅನ್ಯಾಯ ಆಗ್ತಾ ಇದೆ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ. 45 ವರ್ಷ ಆ ಪಾರ್ಟಿನ ಕಟ್ಟಿ ಬೆಳೆಸಿ ಪಾರ್ಟಿಗೋಸ್ಕರ ಇಡೀ ಜೀವನನೇ ಅವರು ತ್ಯಾಗ ಮಾಡಿದ್ದಾರೆ. ಅವರು ಅಂಥ ಒಂದು ಸಮಯದಲ್ಲಿ ಅಂಥ ಒಬ್ಬರಿಗೆ ಈ ಪಾರ್ಟಿ ಈ ಥರ ನಡ್ಕೊಳ್ಳೋದು ಸರಿ ಇಲ್ಲ ಅನಿಸ್ತದೆ. ಯಾಕಂದರೆ ಯಾರು ರಿಸೈನ್ ಮಾಡಬೇಕು, ಯಾರು ತಪ್ಪು ತೀರ್ಮಾನಗಳು ಮಾಡಿ ಇಡೀ ಸಮುದಾಯವನ್ನು ಸೈಡ್ಗಿಟ್ಟು ಬರೀ ಒಂದು ಕುಟುಂಬನ ಹೋಲ್ಸೋದಕ್ಕೆ ಏನು ಡಿಸಿಷನ್ ತೊಗೊಂಡು ಅವ್ರಿಗೆ ಸೀಟ್ ಕೊಟ್ಟರು, ಸೀಟ್ ಕೊಡೋಕ್ಕೆ ಮೊದಲೇ ಅವ್ರು ಹೋಗಿ ನಾಮಿನೇಷನ್ ಹಾಕ್ತಾರೆ. ಅವ್ರ ಮೇಲೆ ಶಿಸ್ತು ಕ್ರಮ ಇಲ್ವಾ? ಪಾರ್ಟಿಗೆ ಕೇರೆ ಮಾಡಲ್ಲ, ಹೋಗ್ಬಿಟ್ಟು ಇಂಡಿಪೆಂಡೆಂಟಾಗಿ ನಾಮಿನೇಷನ್ ಹಾಕ್ತಾರೆ. ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇಡೀ ಸಮುದಾಯವನ್ನು ಸೈಡ್ಗಿಟ್ಟು ಯಾರು ಅವ್ರನ್ನ ಸೀಟ್ ಅನೌನ್ಸ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾರು ಜವಾಬ್ದಾರಿ ಇದ್ದಾರೆ, ಯಾರು ಇನ್ಚಾರ್ಜ್ ಇದ್ದಾರೆ ಇದು ಕರ್ನಾಟಕದಲ್ಲಿ, ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ. ಅವ್ರು ರಿಸೈನ್ ಮಾಡಲಿ. ಇವ್ರು ಯಾಕೆ ರಿಸೈನ್ ಮಾಡಬೇಕು? ಇವ್ರಿಗೆ ಬಾಗಲಕೋಟೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಹೋಗಿ ಅವ್ರು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ ನಜೀರ್ ಅಹಮದ್. ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲ್ಲೂಕಲ್ಲೇ ಹೋಗಿ ಕೆಲಸ ಮಾಡಿದ್ದಾರೆ ಅಂದರೆ ನಮ್ಮ ಮಾನ್ಯ ಜಮೀರ್ ಅಹಮದ್ ಸಾಹೇಬ್. ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷ ವಿರೋಧಿಯಾಗಿ ನಡೆದುಕೊಂಡಂಥ ನಜೀರ್ ಅಹಮದ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ನಜೀರ್ ಅಹಮದ್. ನಿನ್ನೆ ರಾತ್ರಿ ಸಿಎಂ ಜೊತೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಚರ್ಚೆ ಮಾಡಿದ್ದಾರೆ. ರಾಜೀನಾಮೆ ನೀಡದೇ ಇದ್ರೆ ವಜಾ ಮಾಡುವ ಎಚ್ಚರಿಕೆಯನ್ನು ಹೈಕಮಾಂಡ್ ಕೊಟ್ಟಿತ್ತು. ಹೀಗಾಗಿ ರಾಜೀನಾಮೆ ನೀಡಿದ್ದಾರೆ ಎನ್ನುತ್ತಿರುವ ಮೂಲಗಳು. ನಜೀರ್ ರಾಜೀನಾಮೆ ಬಗ್ಗೆ ಇನ್ನೂ ಕೂಡ ಮುಖ್ಯಮಂತ್ರಿ ಕಚೇರಿ ಖಚಿತಪಡಿಸಿಲ್ಲ. ಮುಖ್ಯಮಂತ್ರಿಗಳ ಕಚೇರಿ ಇನ್ನೂ ಕೂಡ ನಜೀರ್ ಅಹಮದ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದನ್ನು ಖಚಿತಪಡಿಸಿಲ್ಲ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಜೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸಿಎಂ ಭೇಟಿಯಾಗಿದ್ದಾರೆ. ಸಿಎಂ ಭೇಟಿಯಾಗಿ ಅವ್ರ ಜೊತೆಲಿ ಮಾತಾಡಿದ್ದಾರೆ. ನಜೀರ್ ಅಹಮದ್ ಅವರು ರಾಜೀನಾಮೆ ಕೊಡಬಾರ್ದು ಅನ್ನೋದು ಅವರ ಬೆಂಬಲಿಗರ ಆಗ್ರಹ ಆಗಿದೆ. ಹೈಕಮಾಂಡ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ಪಕ್ಷ ತೀರ್ಮಾನ ಮಾಡಿದೆ. ಇದರ ನಡುವೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಇದು ಅನ್ಯಾಯ ಆಗ್ತಾ ಇದೆ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ. 45 ವರ್ಷ ಆ ಪಾರ್ಟಿನ ಕಟ್ಟಿ ಬೆಳೆಸಿ ಪಾರ್ಟಿಗೋಸ್ಕರ ಇಡೀ ಜೀವನನೇ ಅವರು ತ್ಯಾಗ ಮಾಡಿದ್ದಾರೆ. ಅವರು ಅಂಥ ಒಂದು ಸಮಯದಲ್ಲಿ ಅಂಥ ಒಬ್ಬರಿಗೆ ಈ ಪಾರ್ಟಿ ಈ ಥರ ನಡ್ಕೊಳ್ಳೋದು ಸರಿ ಇಲ್ಲ ಅನಿಸ್ತದೆ. ಯಾಕಂದರೆ ಯಾರು ರಿಸೈನ್ ಮಾಡಬೇಕು, ಯಾರು ತಪ್ಪು ತೀರ್ಮಾನಗಳು ಮಾಡಿ ಇಡೀ ಸಮುದಾಯವನ್ನು ಸೈಡ್ಗಿಟ್ಟು ಬರೀ ಒಂದು ಕುಟುಂಬನ ಹೋಲ್ಸೋದಕ್ಕೆ ಏನು ಡಿಸಿಷನ್ ತೊಗೊಂಡು ಅವ್ರಿಗೆ ಸೀಟ್ ಕೊಟ್ಟರು, ಸೀಟ್ ಕೊಡೋಕ್ಕೆ ಮೊದಲೇ ಅವ್ರು ಹೋಗಿ ನಾಮಿನೇಷನ್ ಹಾಕ್ತಾರೆ. ಅವ್ರ ಮೇಲೆ ಶಿಸ್ತು ಕ್ರಮ ಇಲ್ವಾ? ಪಾರ್ಟಿಗೆ ಕೇರೆ ಮಾಡಲ್ಲ, ಹೋಗ್ಬಿಟ್ಟು ಇಂಡಿಪೆಂಡೆಂಟಾಗಿ ನಾಮಿನೇಷನ್ ಹಾಕ್ತಾರೆ. ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇಡೀ ಸಮುದಾಯವನ್ನು ಸೈಡ್ಗಿಟ್ಟು ಯಾರು ಅವ್ರನ್ನ ಸೀಟ್ ಅನೌನ್ಸ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾರು ಜವಾಬ್ದಾರಿ ಇದ್ದಾರೆ, ಯಾರು ಇನ್ಚಾರ್ಜ್ ಇದ್ದಾರೆ ಇದು ಕರ್ನಾಟಕದಲ್ಲಿ, ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ. ಅವ್ರು ರಿಸೈನ್ ಮಾಡಲಿ. ಇವ್ರು ಯಾಕೆ ರಿಸೈನ್ ಮಾಡಬೇಕು? ಇವ್ರಿಗೆ ಬಾಗಲಕೋಟೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಹೋಗಿ ಅವ್ರು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ ನಜೀರ್ ಅಹಮದ್. ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲ್ಲೂಕಲ್ಲೇ ಹೋಗಿ ಕೆಲಸ ಮಾಡಿದ್ದಾರೆ ಅಂದರೆ ನಮ್ಮ ಮಾನ್ಯ ಜಮೀರ್ ಅಹಮದ್ ಸಾಹೇಬ್.